ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಲಾಸ್ಟ್ ಟೈಮು ಕೊಳ್ಳೂರಿನ ಮಹಿಮೆ ಬಗ್ಗೆ ಹಾಕಿರೋಂಥ ವ್ಲಾಗಿಗೆ ತುಂಬ ಜನ ಇಷ್ಟಪಟ್ಟಿದ್ರು. ಸೊ ಕೊಳ್ಳೂರಿಗೆ ಹೋಗಿದ್ದು ಆಯಿತು ಆ್ಯಂಡ್ ನನಗೆ ಇಷ್ಟ ಆಗಿರುವಂಥ ಕಲರ್ ಕಾರ್ ಸಿಕ್ಕು ಆಯಿತು. ಸೊ ಕಾರ್ ಏನೋ ತೊಗೊಂಡಾಯಿತು, ಇನ್ನು ಕಾರ್ ಡ್ರೈವಿಂಗ್ ಮಾಡಲೇಬೇಕಲ್ಲ. ನಾನು 10 ವರ್ಷದ ಹಿಂದೆ ಸ್ಕೂಟಿ ಲೈಸೆನ್ಸ್ ಮಾಡ್ತಾ ಸುಮ್ಮನೆ ಕಾರ್ ಡ್ರೈವಿಂಗ್ದು ಲೈಸೆನ್ಸ್ ಇರಲಿ ಅಂತ ಹೇಳ್ಕೊಂಡು ಸುಮ್ಮನೆ ಕಾಟಾಚಾರಕ್ಕೆ ಕಲ್ತಿದ್ದೆ. ಬಟ್ ಅದಕ್ಕೆ 10 ರೂಪಾಯಿನೂ ಯೂಸ್ ಆಗಿಲ್ಲ. 10 ವರ್ಷದಿಂದನೂ ಒಂದು ಕಾರನ್ನು ಓಡಿಸೇ ಇಲ್ಲ ನಾನು. ಸೊ ಏನೂ ನಂಗೆ ನೆನಪಿಲ್ಲ. ಈಗ ನಾನು ಹೊಸ್ದಾಗಿ ಕಾರ್ ತೊಗೊಬಿಟ್ಟಿದ್ದೀನಿ, ಕಾರ್ ಓಡ್ಸೋಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಕಾರ್ ಡ್ರೈವಿಂಗ್ ಕಲಿಯೋದು. ಸೊ ಹಾಗಾಗಿ ಈ ಒಂದು ವ್ಲಾಗಲ್ಲಿ ನಾನು ಹೇಗೆ ಕಾರ್ ಡ್ರೈವಿಂಗ್ ಕಲ್ತಿದ್ದೀನಿ, ಹೇಗೆ ಪರ್ಫೆಕ್ಟ್ ಆಗಿದ್ದೀನೋ ಇಲ್ಲೋ ಅಂತ ಹೇಳ್ಕೊಂಡು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಫುಲ್ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಸೊ ನಾನು ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ಹೋಗಿದ್ದು ನಮ್ಮ ಸಾಗರದ 35 ವರ್ಷದಿಂದನೂ ಒಂದೊಳ್ಳೆ ಎಲ್ಲರಿಗೂ ಕಾರ್ ಡ್ರೈವಿಂಗ್ ಹೇಳ್ಕೊಟ್ಕೊಂಡು ಒಂದೊಳ್ಳೆ ಹೆಸರು ಮಾಡಿರುವಂಥ ಒಂದು ಸಂಸ್ಥೆ, ಅದು ಶಾರದಾ ಡ್ರೈವಿಂಗ್ ಸ್ಕೂಲ್ ಅಂತ. ನಾನು ಎಲ್ಲ ಕಡೆನೂ ರಿವ್ಯೂಸ್ ತೊಗೊಂಡು ಎಲ್ಲರೂ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದಮೇಲೆ, ಯಾಕಂದರೆ ನಾನು ತುಂಬ ಜನ ನನ್ನ ಫ್ರೆಂಡ್ಸು ಸಹಿತ ಇವಾಗ ಕಾರ್ ತೊಗೊಂಡ್ರೆ ಕಾರ್ ಓಡಿಸ್ತಾ ಇದ್ರು. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ, ಶಾರದಾ ಡ್ರೈವಿಂಗ್ ಸ್ಕೂಲ್ಗೆ ಕಲೀಲಿಕ್ಕೆ ಅಂತ ಹೇಳ್ಕೊಂಡು. ಅವ್ರು ಇಲ್ಲಿ ಕಾರ್ ಡ್ರೈವಿಂಗು ಹೇಳ್ಕೊಡ್ತಾರೆ, ವಿತ್ ಡ್ಯೂಯಲ್ ಏನು ಅಥವಾ ಲೈಸೆನ್ಸ್ ಏನಿದೆ ಅದನ್ನೂ ಮಾಡಿಕೊಡ್ತಾರೆ. ಇದು ನಾನು ಫಸ್ಟೇ ನನಗೆ ನೆಕ್ಸಾನ್ ಕೊಟ್ಟಿದ್ದರು ಕಾರ್ ಡ್ರೈವಿಂಗಲ್ಲಿ. ಸೊ ನಾನೇನೋ ಪಕ್ಕಕ್ಕೆ ಕೂತ್ಕೊಳ್ಳೋದೇನೋ ಅಂತ ಅಂದ್ಕೊಂಡು ಈ ಕಡೆ ಹೋಗ್ತಾ ಇದ್ದೀನಿ. ಬಟ್ ಆಮೇಲೆ ಗೊತ್ತಾಯಿತು ನಾನೇ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋಬೇಕು ಅಂತ. ಸೊ ಡ್ರೈವಿಂಗ್ ಸೀಟಲ್ಲಿ ಕೂತೇ ಗೊತ್ತಿಲ್ಲ ನನಗೆ. ಅಂತೂ ಇಂತೂ ತುಂಬ ಹೆದರ್ಕೊಂಡು ಎಲ್ಲ ದೇವ್ರನ್ನೆಲ್ಲ ಹೆಸರು ನೆನಪು ಮಾಡಿಕೊಂಡು ಓಂ ಸಾಯಿರಾಮ್, ಓಂ ನಮಃ ಶಿವಾಯ ಎಲ್ಲ ಬಂದು ಕೂತ್ಕೊಂಡೆ, ಏನೂ ಆಗಬಾರ್ದು ಅಂತ. ನಾನು ಹೋಗಿದ್ದ ಟೈಮೂ ಸರಿ ಇರಲಿಲ್ಲ. ಹೋಗ್ತಾನೆ ನಾನು ಕರೆಕ್ಟಾಗಿ 4:30 ಹೋಗಿದ್ದೀನಿ. ಎಲ್ಲ ಸ್ಕೂಲ್ ಮಕ್ಕಳು, ಕಾಲೇಜಿರೋ ಎಲ್ಲ ಬಿಡ್ತಾ ಇದ್ದಾರೆ. ಸೊ ರೋಡ್ ತುಂಬ ಭಯ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ನಾನು ಡ್ರೈವಿಂಗ್ ಕ್ಲಾಸ್ನ. ಚೆನ್ನಾಗಂತೂ ಅನ್ನಿಸ್ತು. ಅಂದ್ಕೊಂಡಷ್ಟೇನು ಕಷ್ಟ ಇಲ್ಲ ಅಂತ ಫೀಲ್ ಆಯಿತು. ಯಾಕಂದರೆ ಪಕ್ಕದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು, ಇನ್ಸ್ಟ್ರಕ್ಷನ್ ಮಾಡ್ತಿದ್ರು, ಹೀಗೆ ಹೋಗಿ ಹಾಗೆ ಹೋಗಿ ಅಂತ. ಸೊ ಇದು ನಂದು 2nd or 3rd ಡೇ ಅನಿಸುತ್ತೆ. ಕೆಲವೊಂದು ದಿನ ನಾನು ವೀಡಿಯೋ ಮಾಡಿದ್ದೀನಿ, ಕೆಲವೊಂದು ದಿನ ಮಾಡಿಲ್ಲ. ಇದು ನಾನು ವರ್ದಳ್ಳಿ ತನಕನೂ ಹೋಗಿದ್ದೆ, ಶಿಫ್ಟ್ ಡಿಸೈರ್ ತೊಗೊಂಡು ಅವ್ರದ್ದೇ ಕಾರ್ನ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ತನಕನೂ ಹೋಗಿದ್ದೆ. ಸೊ ಫೈನಲಿ ನಾವು ಮೇನ್ ರೋಡಲ್ಲಿ ಅಂದರೆ ಶಿವಮೊಗ್ಗ ರೋಡಲ್ಲಿ ಅಲ್ಲೆಲ್ಲ ಕಡೆಯೂ ನಾವು ಕಾರ್ನ ಡ್ರೈವಿಂಗ್ ಮಾಡೋದು ಕಲ್ತಿದ್ದೀನಿ. ಆ್ಯಂಡ್ ಎಲ್ಲ ದಿನ ನಾನು ವೀಡಿಯೋ ಮಾಡಿಲ್ಲ. ಆಲ್ರೆಡಿ ನಾನು ಇದು 1 3 4 5 ಡೇಸ್ ಆಗಿದೆ ನಾನು. ಇವಾಗ ನಾನು ಆನಾಗೇ ಸಹಿತ ಟರ್ನಿಂಗು ಮಾಡ್ತಿದ್ದೀನಿ ಇಂಥ ಮೇನ್ ರೋಡಲ್ಲಿ, ಅಂದರೆ ಇದು BH ರೋಡು, ಶಿವಮೊಗ್ಗ ಮತ್ತು ಬ್ಯಾಂಗ್ಳೂರು ರೋಡು. ಸೊ ಇಲ್ಲೂ ನಾನು ಟರ್ನಿಂಗ್ ಮಾಡ್ತಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ, ನಾನು ಅಷ್ಟು ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು. ನೋಡ್ಬೋದು, ಮೊದಲೆಲ್ಲ ಬಸ್ಸೆಲ್ಲ ಬಂದರೆ 3 ದೂರ ಓಡೋಗ್ತಿದ್ದವಳು, ಇವಾಗ ಬಸ್ ಬರಲಿ, ಕಾರ್ ಬರಲಿ, ಏನೇ ಬರಲಿ ಆರಾಮ್ಸೆ ಕಾನ್ಫಿಡೆಂಟಾಗಿ ನಾನು ಟರ್ನಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಐ ಆಮ್ ಫೈನ್. ನನಗೆ ಅಷ್ಟು ಖುಷಿ ಅಂತೂ ಆಗಿದೆ, ನಾನು ಡ್ರೈವಿಂಗ್ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳ್ಕೊಂಡು. ಇದು 1st or 3rd ಡೇ ಅನಿಸುತ್ತೆ. ನಾನು ಅದಕ್ಕೆ ಅಷ್ಟು ಚೆನ್ನಾಗಿ ಕ್ರಾಸ್ ಎಲ್ಲ ಮಾಡ್ತಿಲ್ಲ. ಪಾಪ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಇನ್ಸ್ಟ್ರಕ್ಷನ್ ಮಾಡಿಬಿಟ್ಟು. ಬಟ್ ಹೆದರಿಕೆ ಇಲ್ಲ, ಇವಾಗ ರೋಡ್ ಮೇಲೆ ಓಡಿಸ್ಬೋದು ಅಂತ ಕಾನ್ಫಿಡೆಂಟ್ ಇದೆ. ಸ್ವಲ್ಪ ಎಲ್ಲ ಟರ್ನಿಂಗು ಮತ್ತು ರಿವರ್ಸು ಇವೆರಡನ್ನೂ ನಾವು ಕಲಿಬೇಕು, ಅದನ್ನು ಲಾಸ್ಟಿಗೆ ಹೇಳ್ಕೊಡ್ತಾರಲ್ವ. ಸೊ ರೋಡ್ ಮೇಲೆ ಧೈರ್ಯವಾಗಿ ಓಡಿಸೋ ಅಂಥದ್ದು ಮತ್ತು ಪದೇ ಪದೇ ಆ ಗೇರ್ ಚೇಂಜ್ ಮಾಡೋದು ಇದೆಯಲ್ಲ, ಅದನ್ನಂತೂ ಕಲ್ತಿದ್ದೀನಿ. ನನ್ನ ಹೊಸ ಕಾರಲ್ಲಿ ಏನು ಗೇರ್ ಇಲ್ಲ, ಬಟ್ ಇಲ್ಲಿ ಗೇರ್ ಚೇಂಜ್ ಮಾಡ್ತಿರುತ್ತೆ. ಎವ್ರಿ ಟೈಮ್ ಏನಾದರೂ ನಾವು ಕಡಿಮೆ ಬ್ರೇಕ್ ಹಾಕಿದ್ವಿ ಅಂದರೆ 1 ಗೇರಿಗೆ ಹೋಗಬೇಕು, 2 ಗೇರಿಗೆ ಹೋಗಬೇಕು, ಟರ್ನಿಂಗ್ ಮಾಡಬೇಕಾದ್ರೆ 2 ಗೇರಿಗೆ ಹೋಗಬೇಕು. ಸೊ ಆ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು, ಮೈಂಡೆಲ್ಲ ಗೇರು ಕ್ಲಚ್ ಮೇಲೆ ಇರುತ್ತೆ, ರೋಡ್ ಮೇಲೆ ಒಂದು 50% ಇರುತ್ತೆ. ಈ ಥರ ಇರುತ್ತೆ ಈ ಗೇರ್ ಸಿಸ್ಟಮ್, ಮ್ಯಾನ್ಯುವಲ್ ಸಿಸ್ಟಮ್ ಒಂದು ಕಾರಲ್ಲಿ. ಬಟ್ ಅವ್ರು ಕೊಡ್ತಿರೋ ಇನ್ಸ್ಟ್ರಕ್ಷನಿಗೆ ಚೆನ್ನಾಗೇ ನನಗೆ ಬೇಗನೆ ಕಲ್ತ್ಬಿಟ್ಟೆ. ಇದು 5th ಡೇನೋ 6th ಡೇ ಅನ್ಸುತ್ತೆ ಇದು ವೀಡಿಯೋ ತೆಗ್ದಿರೋದು ನಾನು. ಚೆನ್ನಾಗೇ ಬಂದಿದೆ. ಮಧ್ಯದಲ್ಲಿ ನಾನು ಹೈದ್ರಾಬಾದಿಗೆ ಒಂದು 10 ಊರಿಗೂ ಹೋಗಿ ಬಂದಿದ್ದೀನಿ. ಆಮೇಲೂ ಸಹಿತ ನಂದು ಮರ್ತೋಗಿಲ್ಲ ನಾನು. ಸೊ ಅಂತೂ ಇಂತೂ ಒಂದು ಮ್ಯಾಕ್ಸಿಮಮ್ 10 ಡೇಸ್ ಏನೋ ಕಲ್ತಿದ್ದೀನಿ ಅಷ್ಟೇ, ಬೇಗನೆ ಕಲ್ತ್ಬಿಟ್ಟೆ. ಸೊ ಇವಾಗ ನಾನೇ ಓಡಿಸ್ತಾ ಇದ್ದೀನಿ ನೋಡಿ, ಟರ್ನಿಂಗ್ ಎಲ್ಲ ನಾನೇ ಮಾಡ್ತಿರೋದು. ಇದು ಮಧ್ಯದಲ್ಲಿ 10 ಡೇಸ್ ಗ್ಯಾಪ್ ಆದರೂ ಸಹಿತ ಮತ್ತು ನಾನು ಆರಾಮಾಗಿ ಕಾರ್ನ ಓಡಿಸ್ತಾ ಇದ್ದೀನಿ. ಅಷ್ಟು ಸಮಾಧಾನ ಆಯಿತು, ಮರ್ತೋಗಿಲ್ಲ ನನಗೆ ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರು. ಸೊ ಇವಾಗ ನಮ್ಮ ಮ್ಯಾನ್ಯುವಲ್ ಕಾರ್ನೇ ಆರಾಮಾಗಿ ಓಡಿಸ್ಬೋದು ಸೂಪರಾಗಿ. ಸೊ ನೋಡ್ಬೋದು ನೀವಿಲ್ಲಿ ನಾನು ನೀಟಾಗಿ ಕ್ರಾಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕ್ರಾಸ್ ಮಾಡಬೇಕು ಅಂದರೆ ಹೆದರ್ಕೊತಿದ್ದೆ. ಸೊ ಇವಾಗ ಸ್ಲೋಲಿ ಎಷ್ಟನೇ ಗೇರಲ್ಲಿ ಕ್ರಾಸ್ ಮಾಡಬೇಕು, ಟರ್ನ್ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಟರ್ನಿಂಗ್ ಮಾಡ್ಕೊಂಡು ಬರ್ತಿರೋದು. ನನಗೀಗ ಪರ್ಫೆಕ್ಟಾಗಿ ಡ್ರೈವಿಂಗ್ ಬಂದಿದೆ.
ಸಿಟಿಯಲ್ಲೂ ಆರಾಮ್ಸೆ ಓಡಿಸ್ತೀನಿ. ಬೇಕಾದ್ರೆ ಸಿಟಿಯಲ್ಲಿ ಒಂದು ವೀಡಿಯೋ ಮಾಡೋಕ್ಕೆ ಹೇಳ್ತೀನಿ ಓಡಿಸ್ತಾ ಇರ್ಬೇಕಿದ್ರೆ. ಒಂಚೂರು ಹೆದರಿಕೆ ಇಲ್ಲ, ಕಾನ್ಫಿಡೆಂಟ್ ಬಂದಿದೆ. ಜಸ್ಟ್ 10 to 12 ಡೇಸ್ ಅಷ್ಟೇ ನಾನು ಬಂದಿರೋದು. ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಮಾತ್ರ. ಯಾವಾಗ ಕ್ಲಚ್ ಹಿಡಿಬೇಕು, ಯಾವಾಗ ಬ್ರೇಕ್ ಹಿಡಿಬೇಕು, ಅಪ್ಪಿದ್ದಾಗ ಹೇಗೆ ಮಾಡಬೇಕು, ಒಂದೊಂದ್ಸಲ ಗಾಡಿ ನಿಂತಾಗ ಹೇಗೆ ಮಾಡಬೇಕು. ಸೊ ಏನು ಮೈಂಡಲ್ಲಿ ಹೇಗೆ ಬೇಕು ಪದೇ ಪದೇ ಹೇಳಿ ನಮಗೆ ಅದು ತಲೆಯಲ್ಲಿ ತುಂಬಿಟ್ಟಿದೆ. ಈಗ ಅವ್ರು ಹೇಳಿಲ್ಲ ಅಂತ ನನ್ನ ತಲೆಯಲ್ಲಿ ಅದೇ ರೀತಿ ಕಡಿತಾ ಇರುತ್ತೆ, ಯಾವ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಥ್ಯಾಂಕ್ಸ್ ಟು ಶಾರದಾ ಡ್ರೈವಿಂಗ್ ಸ್ಕೂಲ್, ನನಗೆ ಪರ್ಫೆಕ್ಟಾಗಿ ಮಾಡಬೇಕು. ನೋಡ್ಬೋದು ನೀವು, ನಾನು ಸಿಟಿಯಲ್ಲೂ ಆರಾಮ್ಸೆ ಓಡಿಸ್ತಾ ಇದ್ದೀನಿ. ಇದು ಸಿಟಿ ಡ್ರೈವಿಂಗು. ಸೊ ಹೆಲಿಪ್ಯಾಡಲ್ಲಿ ಓಡಿಸ್ತಾಳೆ, ಯಾರು ಜನ ಇಲ್ಲ ಆರಾಮಾಗಿ ಓಡಿಸಿದ್ಲು ಅಂತ ಅಂದ್ಕೋಬೇಡಿ. ಸಿಟಿಯಲ್ಲೂ ಸಹಿತ ನಾನು ಆರಾಮ್ಸೆ ಏನೂ ಹೆಲ್ಪ್ ಇಲ್ಲದೇ ಓಡಿಸ್ತಾ ಇರೋದು. ಸೊ ದಿಸ್ ಈಸ್ ಅವರ್ ಸಿಟಿ, ನಮ್ಮದು ಸಾಗರ ಸಿಟಿ. ಮೇನ್ ರೋಡು, ತುಂಬ ಟ್ರಾಫಿಕ್ ಇರುತ್ತೆ, ಅಡ್ಡಾಡ್ತಿರ್ತಾರೆ ಜನ, ಹೆಂಗೆ ಬೇಕಾರಂಗೆ ಬರ್ತಿರ್ತಾರೆ. ಇವಾಗ ಅನ್ನಿಸ್ತಿದೆ ನಾನು ಕಾರ್ ಬರ್ತಾ ಇದೆ ಅಂದರೆ ಸ್ಲೋ ಆಗಿರಬೇಕು, ಕಾರ್ಗೆ ಹೆಂಗೆ ಬೇಕಾರಂಗೆ ಮುಂದೆ ಹೋಗಿಬಿಟ್ಟು ನಿಲ್ಲಿಸ್ಬಿಟ್ಟು ನಾನು ಮಧ್ಯದಲ್ಲಿ ಓಡೋಗಬಾರ್ದು ಅಂತ. ಯಾಕಂದರೆ ನಾನೇ ಕಾರ್ ಡ್ರೈವಿಂಗ್ ಕಲಿತಿದ್ದೀನಲ್ಲ, ಪದೇ ಪದೇ ಬ್ರೇಕ್ ಹಾಕಿದರೆ ಕ್ಲಚ್ ಚೇಂಜ್ ಮಾಡಬೇಕಲ್ಲ, ಇದೊಂದು ಇರಿಟೇಷನ್ನು. ಸೊ ನಂಗೆ ಇವಾಗ ಅರಿವಾಗ್ತಿದೆ ಕಾರ್ ಡ್ರೈವಿಂಗ್ ಎಷ್ಟೊಂದು ಕಷ್ಟ ಅಂತ. ಬಟ್ ಅಭ್ಯಾಸ ಆಯಿತು ಅಂತೂ 12 ಡೇಸು ಆಗಿಲ್ಲ, ನಾನು ಕೌಂಟ್ ಮಾಡಿದ್ರೆ ಬೇಗನೆ ಕಲ್ತ್ಬಿಟ್ಟಿದ್ದೀನಿ. ಸೊ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ತಲೆಯಲ್ಲಿ ಹಿಂಗಿದ್ದಾಗ ಹಿಂಗೆ ಮಾಡಬೇಕು, ಹಿಂಗಿದ್ದಾಗ ಹಿಂಗೆ ಮಾಡಬೇಕು, ಯಾವಾಗ ಬ್ರೇಕ್ ಹಾಕಬೇಕು ಅನ್ನೋದು ಕ್ಲೀನಾಗಿ ಗೊತ್ತಾಗೋಗಿದೆ. ನೋಡಿ ಅಲ್ಲಿ ಸಡನ್ನಾಗಿ ಕಾರ್ ಬಂದು ಮುಂದೆ ನಿಂತರೂ ಸಹಿತ ನಾನು ಫಾಸ್ಟಾಗಿ ಬ್ರೇಕ್ ಹಾಕ್ಕೊಂಡು ಮುಂದೆ ಹೋಗ್ತಿದ್ದೀನಿ. ಸೊ ಅಷ್ಟು ಒಂದು ಕ್ರಾಸಲ್ಲಿ ಟ್ರಾಫಿಕ್ ಬಂದರೂ ಸಹಿತ ನಾನು ಹೆದರ್ಕೊತಾ ಇಲ್ಲ. ಮೊದಲೆಲ್ಲಾದರೆ ಹಬ್ಬ ಅಂತ ಅನಿಸ್ತಿತ್ತು. ಇವಾಗ ಅಂಥ ಸಿಚುಯೇಷನ್ನು ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಅಂದರೆ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತಿದೆ. ಆ್ಯಂಡ್ ಈ ಸ್ಕೂಲಂತೂ ಒಂದು ಸ್ಪೆಷಲ್ ಏನಂದರೆ ಅವ್ರ ಹತ್ರ ಎಲ್ಲ ರೀತಿ ಕಾರ್ ಇರುತ್ತೆ. ಸ್ಮಾಲ್ ಟೈಪ್ ಆಫ್ ಕಾರಿಂದ ಹಿಡಿದು ನೆಕ್ಸಾನಿಂದ ಹಿಡಿದು ಬ್ರೀಝಾಯಿಂದ ಹಿಡಿದು ಆಟೋಮೆಟಿಕ್ ಕಾರು ಸಹಿತ ಇದೆ. ಸೊ ಆಲ್ ದಟ್ ಡಿಸೈರ್ ಅಂದರೆ ಈ ಸೆಡಾನ್ ಕಾರ್ ಇರುತ್ತಲ್ಲ ಅದನ್ನು ಸಹಿತ ಇದೆ. ಸೊ ಎಲ್ಲ ಕಾರ್ನು ನಾವು ಓಡಿಸೋದ್ರಿಂದ ಯಾವ ಕಾರ್ ಹತ್ತಿದ್ರೂ ನಮ್ಗೆ ಹೆದರಿಕೆ ಆಗಲ್ಲ, ಅದು ಬಿಡ್ತು ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವೇನಾದರೂ ಸಾಗರದಲ್ಲಿ ಏನಾದ್ರು ಡ್ರೈವಿಂಗ್ ಕಲಿತಿದ್ದೀರಾ ಅಂದರೆ ಈ ಸಾಗರ ಡ್ರೈವಿಂಗಿಗೆ ಹೋದರೆ ಬೇಗ ಕಲಿತೀರಾ ಅಂತ ನಾನೇ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೆ ಅಷ್ಟು ಬೇಗ ಕಲ್ತಿದ್ದೀನಿ ಅಂದರೆ ಬರ್ಬೋದು. ಈಗ ನಾನು ನನ್ನ ಓನ್ ಕಾರಲ್ಲಿ, ಇಲ್ಲಂತೂ ಅವ್ರ ಪಕ್ಕಕ್ಕೇನೋ ಅವ್ರ ಕ್ಲಚ್ ಇರಲ್ಲ, ಏನೂ ಇರಲ್ಲ, ರೈಟ್. ಸೊ ಇವಾಗ ನನ್ನ ಪಕ್ಕದಲ್ಲಿ ಯಾರೂ ಕೂತಿಲ್ಲ, ನಾನೇ ನನ್ನ ಓನ್ ಕಾರಲ್ಲಿ ಇವಾಗ ಓಡಿಸ್ತಾ ಇರೋದು. ಫೈನಲಿ ನನ್ನ ಕಾರ್ನ ನಾನೇ ಓಡಿಸ್ಕೊಂಡು ಬರೋಂಗಾದೆ. ಥ್ಯಾಂಕ್ಸ್ ಟು ಶಾರದಾ ಡ್ರೈವಿಂಗ್ ಸ್ಕೂಲು. ಬೇಗನೆ ಒಂದು 10-15 ಡೇಸಿಗೆ ನಾನು ಕಲಿಸ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡೈಲಿ 1 ಅವರ್ ನಮಗೆ ಟೈಮ್ ಕೊಟ್ಟು. ಸೊ ಚೆನ್ನಾಗಿದೆ. ನನ್ನ ಕಡೆ ನಾನು ಬೇರೆಯವ್ರು ಏನು ಹೇಳ್ತಾ ಇದ್ದೆ ಅದೇ ಥರ ನಾನು ಇವಾಗ ಹೇಳೋಂಗಾಗಿದ್ದೀನಿ. ಚೆನ್ನಾಗಿ ಕಲಿಸ್ತಾರೆ, ಬೇಗನೆ ಕಲಿಸ್ತಾರೆ ಅಂತ ಹೇಳ್ಕೊಂಡು. ನಾನು ಸ್ಪೀಡಾಗಿ ಓಡಿಸಿರಲ್ಲ, ಸ್ವಲ್ಪ ನಿಮಗೆ ಲಾಂಗ್ ಆಗಬಾರ್ದು ವೀಡಿಯೋ ಅಂತೇಳಿ ನಾನು ವೀಡಿಯೋದ ಸ್ಪೀಡ್ ಲೆವೆಲ್ನ ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ನಾರ್ಮಲಾಗೆ 30-40ಯಲ್ಲೇ ಓಡಿಸಿರೋದು ಗಾಡಿನ. ಸೊ ಫೈನಲಿ ನಮ್ಮ ಮನೆಗೂ ಸಹಿತ ನಾನು ಕಾರ್ ತೊಗೊಂಬಂದ್ಬಿಟ್ಟು ಪಾರ್ಕ್ ಮಾಡ್ತಿದ್ದೀನಿ. ಸೊ ಇದಾಗಿತ್ತು ನನ್ನ ಕಾರ್ ಡ್ರೈವಿಂಗ್ ಸ್ಕೂಲು, ಕಾರ್ ಕಲ್ತಿರೋ ಅಂಥ ಒಂದು ವ್ಲಾಗು. ಸೊ ಹೇಗಿತ್ತು ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಟಿವು ಆ್ಯಂಡ್ ಕ್ರಿಯೇಟಿವ್ ವೀಡಿಯೋಸಿಗೋಸ್ಕರ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.